ಅನ್ನುವಂಥದ್ದು ಇದೆಯಲ್ಲ, ನೀವು ಯಾವುದೇ ಒಂದು ಮತದಿಂದ ನೀವು ಪಡೆದುಕೊಳ್ಳುವಂತ ಆತ್ಮಾನುಭೂತಿ ಇದೆಯಲ್ಲ, ಅದನ್ನ ಧರ್ಮ ಅಂತ ಉಪಯೋಗಿಸ್ತಾ ಇದ್ರು. ಹಾಗಾದ್ರೆ ಮತಕ್ಕೂ ಧರ್ಮಕ್ಕೂ ಏನು ವ್ಯತ್ಯಾಸ? ಅದೇ ಹೇಳೋದು, ಮತ ಅಂತ ಅನ್ನುವಂಥದ್ದು ತನ್ನ ಬೌದ್ಧಿಕ ಪ್ರತಿಭೆಯಿಂದ ತಾನು ಅನುಸರಿಸುವಂತಹ ಒಂದು ಮಾರ್ಗ. ಸರಿ. ಆದ್ರೆ ಧರ್ಮ ಅಂತ ಅನ್ನುವುದು ಅದರಿಂದ ಅವನು ಕಂಡುಕೊಳ್ಳುವಂತಹ ಬೆಳಕು. ಒಂದು ಹೇಳ್ತೇನೆ, ಈ ಜ್ಯೋತಿ ಇದೆಯಲ್ಲ, ಆಯ್ತು ಸಿಂಪಲ್ ಆಗಿ ಹೇಳ್ತೀನಿ. ಹಿಂದೂಗಳು ಹಿಂದೂ ಮತ ಅನ್ಬೇಕಾ, ಹಿಂದೂ ಧರ್ಮ ಅನ್ಬೇಕಾ? ಹಿಂದೂ ಅಂತ ಅನ್ನುವಂಥದ್ದು ಒಂದು ಮತ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಹಲವು ಮತಗಳಿಂದ ಉಂಟಾದ ಬೆಳಕಿನ ಒಂದು ಒಟ್ಟು. ಯಾವುದು ಈ ಹಲವು ಮತಗಳು? ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ. ಅಲ್ಲ, ಇವೆಲ್ಲ ಬ್ರಾಹ್ಮಣರ ಪಂಗಡ ಆಗೋಯ್ತು ನೋಡಿ. ಬ್ರಾಹ್ಮಣರ ಪಂಗಡ ಅಂತಲ್ಲ, ಇಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಅನ್ನುವಂಥ ನೆಲೆಯಲ್ಲಿ ಈ ವ್ಯವಸ್ಥೆಗಳು ಕೂಡ ಬಂದಿರಲಿಲ್ಲ. ಅದರಲ್ಲಿ ಬಂದಿರತಕ್ಕಂಥದ್ದೇನು ಅಂತ ಹೇಳಿದ್ರೆ, ಯಾರು ಧಾರ್ಮಿಕವಾದ ಆಚರಣೆಯನ್ನು ಅನುಸರಿಸಿಕೊಂಡು ಹೋಗ್ತಾ ಇದ್ರು ಅವರೆಲ್ಲರೂ ಸಹ ಆ ಧರ್ಮಾವಲಂಬಿಗಳಾಗಿದ್ರು. ಯಾರು ಶಿವನ ಪೂಜೆ ಮಾಡ್ತಿದ್ರು ಅವರೆಲ್ಲ ಶೈವರಾಗಿದ್ರು, ಶೈವ ಮತಾನುಯಾಯಿಗಳಾಗಿದ್ರು. ಯಾರು ವಿಷ್ಣುವಿನ ಪೂಜೆ ಮಾಡ್ತಿದ್ರು ಅವರು ವೈಷ್ಣವರಾಗಿದ್ರು, ವೈಷ್ಣವ ಮತಾವಲಂಬಿಗಳಾಗಿದ್ರು. ಇದರಲ್ಲಿ ಯಾವುದೇ ಒಂದು ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಅಂತ ಅನ್ನುವಂಥ ತರತಮ ಭಾವನೆ ಪ್ರಾರಂಭದಲ್ಲಿ ಇಲ್ಲದೆ ಇದ್ದದ್ದು ನಂತರ ತಮ್ಮ ಹೆಚ್ಚುಗಾರಿಕೆಯನ್ನು ಪ್ರದರ್ಶನ ಮಾಡಲಿಕ್ಕೋಸ್ಕರ ಬಂದು ಸೇರಿಕೊಂಡಂತಹ ಆಗಂತುಕ ವಸ್ತುಗಳು. ಅಂದ್ರೆ ನೀವು ಹೇಳೋ ಪ್ರಕಾರ ಹಾಗಾದ್ರೆ ಈ ಹಿಂದೂ ಧರ್ಮದ ಬುನಾದಿನೇ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ. ಹೌದೌದು. ಅಲ್ಲ, ಅದು ಅಂದ್ರೆ ಅಲ್ಲಿಗೆ ನಿಮ್ದು ಇನ್ನೊಂದು ತಪ್ಪು ಇದಾಗುತ್ತೆ, ವ್ಯಾಖ್ಯಾನ ಆಗುತ್ತೆ. ಈಗ ನಾವು ನೋಡಿರೋ ಪ್ರಕಾರ ದ್ವೈತಿಗಳು, ಅದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಅಂದ್ರೆ ಬ್ರಾಹ್ಮಣ ಪಂಗಡ ಅಂತ ಬಂದಿರತಕ್ಕಂಥದ್ದು. ಇಡೀ ಹಿಂದೂ ಧರ್ಮದ ಬುಡವೇ ಬ್ರಾಹ್ಮಣರು ಅಂತ ಆಯ್ತು ಅಲ್ಲಿಗೆ. ಇಲ್ಲ, ಹಿಂದೂ ಅನ್ನೋದು ಧರ್ಮನೇ ಅಲ್ಲ. ಆಕ್ಚುಲಿ ಹಿಂದೂ ಅನ್ನೋದಕ್ಕೆ ಧರ್ಮ ಅಂತ ಹೇಳಿಕ್ ಆಗಲ್ಲ. ಸಾಂವಿಧಾನಿಕವಾಗಿ ಮಾತಾಡೋಣ. ಇಲ್ಲ, ಸಾಂವಿಧಾನಿಕವಾಗೂ ನಾನು ಹೇಳ್ತೇನೆ. ಇಲ್ಲ, ನಮ್ಮ ಈಗ ನೋಡಿ, ನಾವು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನಾವು ಯಾರ್ಯಾರು ಯಾವ್ದೋ ಒಂದು ಫಾರಂ ನಾನು ಆನ್ಲೈನ್ ತುಂಬತಾ ಇರ್ತೀನಿ, ಫಾರಂ ಭರ್ತಿ ಮಾಡ್ತಾ ಇರ್ತೀನಿ. ಅಲ್ಲಿ ನಿಮಗೆ ರಿಲಿಜಿಯನ್ ಅಂತ ಒಂದು ಬಾಕ್ಸ್ ಇರುತ್ತೆ. ಅಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಧರ್ಮಗಳು ಓಪನ್ ಆಗುತ್ತೆ. ಅಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಪಾರ್ಸಿ, ಜೈನ್, ಬುದ್ಧಿಸ್ಟ್ ಅಂತ ಇರುತ್ತೆ. ಅಂದ್ರೆ ನೀವು ಹೆಂಗೆ ಹೇಳ್ತೀರಾ ಅದು ಧರ್ಮ? ಒಂದು ಮಾತು ಹೇಳ್ತೇನೆ, ರಿಲಿಜನ್ ಅಂತ ಅನ್ನುವಂಥದ್ದು ಈ ಮತವನ್ನ ಮತಾಧಾರಿತವಾದ ಶಬ್ದವೇ ಹೊರತು ಧರ್ಮಾಧಾರಿತವಾದ ಶಬ್ದ ಅಲ್ಲ. ಆದ್ರೆ ನೀವು ನಿಘಂಟುಗಳಲ್ಲಿ ನೋಡಿದಾಗ ರಿಲಿಜಿಯನ್ ಅಂದ್ರೆ ಧರ್ಮ ಅಂತಾನೆ ಕೊಟ್ಟಿದ್ದಾರೆ. ನಾವೇನ್ ಮಾಡ್ತೇವೆ ಅಂದ್ರೆ ರಿಲಿಜನ್ ಮತಾಧಾರಿತವಾದಂತ ನೆಲೆಯಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಂತ ನಮ್ಮ ಕಾಲದಲ್ಲಿ ಧರ್ಮಕ್ಕೆ ಅವ್ರಿಗೆ ಯಾವುದೇ ಹೆಸರೇ ಇಲ್ಲದೆ ಇದ್ದಿದ್ರಿಂದ ನಾವು ನಮ್ಮ ಎತ್ತರವನ್ನು ಬಗ್ಗಿಸಿಕೊಂಡು ಅವರ ಬಾಗಿಲಲ್ಲಿ ತೂರಿದ್ವಿ. ಇದು ಮತ ಮತ್ತು ರಿಲಿಜನ್ ಅಂತ ಅನ್ನುವಂಥದ್ರಲ್ಲಿ ಧರ್ಮ, ರಿಲಿಜನ್ ಅಂತ ಅನ್ನುವಂತ ಕನ್ಫ್ಯೂಷನ್ ಅಲ್ಲಿ ಶುರುವಾಯಿತು. ಆದ್ರೆ ಧರ್ಮ ಅನ್ನೋ ಪದ ಬಳಕೆ ಈಗ ಬ್ರಿಟಿಷರು ಬಿಟ್ಟು ಹೋಗಿ ಹಬ್ಬಬ್ಬ ಅಂತಂದ್ರೆ ಇವಾಗ ಸ್ವಲ್ಪ ಆದ್ರೂ ನೋಡಿ, ಮಳೆ ಧರ್ಮ ಪದ ಬಳಕೆ ನಮಗೆ ನೂರಾರು ವರ್ಷಗಳ ಇತಿಹಾಸ. ಹೌದೌದು. ಆದ್ರೆ ಮಳೆ ನಿಂತೋದ್ರು ಮರದನಿ ಕಾಡುವ ಹಾಗೆ ರಿಲಿಜನ್ ಅಂತ ಅನ್ನುವಂಥದ್ದು ಮತ ಮತ್ತು ಧರ್ಮ ಇವೆರಡನ್ನೂ ಒಳಗೊಂಡು ನಮಗೆ ಕನ್ಫ್ಯೂಷನ್ ಸೃಷ್ಟಿ ಮಾಡಿದೆ. ಆದ್ರೆ ಗುರುಗಳೇ ನೋಡಿ, ಮತ್ತೆ ನನಗೆ ಗೊಂದಲ ಇದೆ. ನಮ್ಮ ಇಲ್ಲಿದು ಬಿಟ್ಬಿಡೋಣ. ಬ್ರಿಟಿಷರು ನಮ್ಮ ದೇಶಕ್ಕೆ ಬರೋದಕ್ಕೂ ಮುನ್ನವೇ, ಮೊದಲ ಮಹಾಯುದ್ಧ, ಎರಡನೇ ಮಹಾಯುದ್ಧ ಇದೆಲ್ಲ ಬಿಟ್ಬಿಡಿ, ಅದಕ್ಕೂ ಮುನ್ನೆ 100-500 ವರ್ಷಗಳ ಇತಿಹಾಸದಲ್ಲಿ ಈ ರಿಲಿಜಿಯಾನಿಟಿ ಅಂತಕ್ಕಂಥದ್ದು ಬೌದ್ಧರು, ಮುಸ್ಲಿಮರು ಮತ್ತೆ ಕ್ರಿಶ್ಚಿಯಾನಿಟಿನಲ್ಲಿ ಸಾಕಷ್ಟು ಹೆಮ್ಮರವಾಗಿ ಬೆಳೆದಿತ್ತು. ಅದೇ ನಮ್ಮಲ್ಲಿ ಉತ್ಪತ್ತಿಯಾದಂತಹ ಪದಪ್ರಯೋಗ ಅಲ್ಲ. ಯಾವುದು ಧರ್ಮ, ರಿಲಿಜಿಯನ್ ಅಂತ ಅಲ್ಲ. ಧರ್ಮ ಅಂತ ಅನ್ನುವಂತ ಶಬ್ದ ಕ್ರೈಸ್ತರಲ್ಲೂ ಇರಲಿಲ್ಲ. ನೀವೊಂದು ಕೆಲಸ ಮಾಡಿ, 100 ವರ್ಷದ ಹಿಂದಿನ ಯಾವುದೇ ಒಂದು ಪುಸ್ತಕ ತೆಗೆದುಕೊಳ್ಳಿ, ಕನ್ನಡದಲ್ಲಿ ಭಾಷಾಂತರ ಆಗಿರುವಂತಹ ಪುಸ್ತಕಗಳಿವೆ. ಕಿಟಲ್ ಅವ್ರು ಇರಬಹುದು, ರೈಸ್ ಅವ್ರು ಇರಬಹುದು, ಅದರ ಹಿಂದಿನ ವ್ಯವಸ್ಥೆ ಇರಬಹುದು. ಕ್ರೈಸ್ತ ಮತ, ಹಿಂದೂ ಮತ ಅಂತಲೇ ಪ್ರಯೋಗ ಮಾಡಿದ್ದಾರೆ ಹೊರತು ಧರ್ಮ ಅಂತ ಅನ್ನುವಂತ ಶಬ್ದ ಪ್ರಯೋಗ ಇಂಗ್ಲಿಷ್ ನಲ್ಲಿ ಏನ್ ಮಾಡಿದ್ದಾರೆ? ರಿಲಿಜನ್ ಅಂದಿದ್ದಾರೆ. ರಿಲಿಜನ್ ಅಂತಂದ್ರೆ ಅದೇನಾಯ್ತು ಅಂತಂದ್ರೆ, ಯಾವಾಗ ಈ ಮತವನ್ನ ಧರ್ಮ ಅಂತ ಹೇಳ್ಕೊಳ್ಳುವಂತ ಉದ್ದೇಶ ಇದೆಯಲ್ಲ, ಇದು ಹೇಗೆ ಒಂದು ಬ್ರೇಕ್ ತಗೊಳ್ಳೋ ಸಮಯ ನೋಡಿ. ನಾವು ಚರ್ಚೆ ಆರಂಭ ಮಾಡಿದ್ದೆ ಬೇರೆ ರೀತಿನಲ್ಲಿ, ಆದ್ರೆ ಧರ್ಮ, ಮತ ಅನ್ನುವ ಒಂದು ಸ್ಪಷ್ಟೀಕರಣನೇ ನಮಗಿನ್ನೂ ಸಿಕ್ಕಿಲ್ಲ. ಅಂಥದ್ರಲ್ಲಿ ನಾವು ಇದು ವೀರಶೈವ ಧರ್ಮ ಅಲ್ಲ, ಇದು ಲಿಂಗಾಯತ ಧರ್ಮ ಅಂತಕ್ಕಂಥದ್ದು ಅದು ಮುಂದುವರಿದ ಭಾಗವಾಗುತ್ತೆ. ಮೊದಲು ಧರ್ಮ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟು ಅದನ್ನ ಸಾರಸ್ವತವಾಗಿ ಎಲ್ಲರೂ ಕೂಡ ಒಪ್ಪಿಕೊಂಡು ಆ ನಂತರ ಬರೋಣ ನಾವು ಹಿಂದೂಗಳ, ಮುಸ್ಲಿಮ್ಸ, ಅದು ಇದು ಅಂತ ಅನ್ಕೊಂಡು. ಸೊ ಇದ್ರ ಬಗ್ಗೆ ಚರ್ಚೆನ ಮುಂದುವರಿಸ್ತೀನಿ, ಒಂದು ಪುಟ್ಟ ಬ್ರೇಕ್ ನಂತರ. ಬಿಗ್ ಡಿಬೇಟ್ ನಲ್ಲಿ ಇವತ್ತು ನಾವು ವೀರಶೈವವೋ ಲಿಂಗಾಯತವೋ ಚರ್ಚೆಯನ್ನ ಮಾಡ್ತಾ ಇದೀವಿ. ಚರ್ಚೆಯನ್ನ ಮತ್ತೆ ನಾನು ಮುಂದುವರಿಸ್ತಾ ಇದ್ದೀನಿ. ಸಚ್ಚಿದಾನಂದ, ಹಾಗಾದ್ರೆ ಧರ್ಮದ ನೆಲೆಗಟ್ಟು ಏನು ಅಂತ? ಧರ್ಮ ಅಂತಂದ್ರೆ ಅದಕ್ಕೊಂದು ವಿಶಿಷ್ಟವಾದ ಸ್ಥಾನಮಾನ ಇರುತ್ತೆ. ಆ ಧರ್ಮ ಸ್ವೀಕಾರ ಮಾಡೋದ್ರ ಮೂಲಕ ಬರುತ್ತೆ, ಜಾತಿ ಹುಟ್ಟಿನ ಮೂಲಕ ಬರುತ್ತೆ. ಯಾವ ಜಾತಿಯಲ್ಲಿ ಹುಟ್ಟಿರೋ ವ್ಯಕ್ತಿಯಾದ್ರೂ ಕೂಡ ಒಬ್ಬ ಧರ್ಮವಂತನಾಗಬಹುದು, ಒಂದು ಧರ್ಮವನ್ನ ಸ್ವೀಕಾರ ಮಾಡಬಹುದು. ಆದ್ರೆ ಜಾತಿ ಹುಟ್ಟಿನ ಮೂಲ ಬರೋದಿಲ್ಲ.
ಈಗ ಇಂಥವ್ರಿಗೆ ಹುಟ್ಟಿದ್ದಾರೆ ಅಂತಂದ್ರೆ ಅವರು ಅದೇ ಜಾತಿಯಲ್ಲಿ ಸೇರ್ಪಡೆ ಇಲ್ಲ, ಹಂಗಿಲ್ಲ. ನಮ್ಮ ಸಂವಿಧಾನಬದ್ಧವಾಗಿ ನಾನು ಮಾತಾಡ್ತಾ ಇರೋದು. ಹೇಳಿ. ಸಂವಿಧಾನದಲ್ಲಿ ತಂದೆ ಯಾವ ಜಾತಿಯೋ ಮಗನೂ ಅದೇ ಜಾತಿ ಅಂತ ಇಲ್ವೇ ಇಲ್ಲ. ಇದೆ ಅದೇ ಇಲ್ಲ 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 ತಂದೆ ಯಾವ ಜಾತಿ ಆಗ್ತಾನೆ, ತಾಯಿ ಯಾವ ಜಾತಿ ಆಗ್ತಾಳೆ, ಮಕ್ಕಳು ಅದೇ ಜಾತಿ ಅಂತ ಇಲ್ವೇ ಇಲ್ಲ. ಈಗ ಅದೇ ತರ ನಾವು ಸ್ವತಂತ್ರವಾಗಿರ್ಬೋದು ಆತ. ನಾನು ಯಾವ ಜಾತಿಗೂ ಸೇರಿದವನಲ್ಲ ನಾನು ಅಂತ ಹೇಳ್ಬೋದು. ಸ್ವತಂತ್ರವಾಗಿರ್ಬೋದು, ಆದ್ರೆ ರೂಢಿಗತವಾಗಿ ನಾವು ಬೆಳೆಸ್ಕೊಂಡು ಬಂದಿರೋದು ಆ ರೀತಿ ಇರೋದ್ರಿಂದ ಇವಾಗ ನಾವು ಬೇರೆ ಧರ್ಮಗಳನ್ನ ಇವತ್ತೇನು ಧರ್ಮ ಅಂತ ಕರಿತೇವೆ ಅವುಗಳನ್ನ ಕಂಪೇರ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಒಂದು ಧರ್ಮ ಅಂತ ಕರಿಬೇಕಂದ್ರೆ ಅದಕ್ಕೆ ಸುಮಾರು 10-15 ಲಕ್ಷಣಗಳಿರ್ತವೆ. 11 ಪ್ರಮುಖವಾಗಿ 11 ಲಕ್ಷಣಗಳು. ಮೊಟ್ಟ ಮೊದಲನೇಗೆ ಒಬ್ಬ ಧರ್ಮ ಗುರು ಅಂತ ಇರ್ತಾರೆ, ಧರ್ಮ ಸಂಸ್ಥಾಪನೆ ಮಾಡಿರೋ ದಿನ ಇರುತ್ತೆ, ಆಮೇಲೆ ಧರ್ಮದ ಸಾಹಿತ್ಯ ಇರುತ್ತೆ, ಧರ್ಮದ ಮಂತ್ರ ಇರುತ್ತೆ, ಧರ್ಮದ ಪರಂಪರೆ ಇರುತ್ತೆ, ಧರ್ಮದ ಕ್ಷೇತ್ರ ಇರುತ್ತೆ. ಒಂದೇ ಧರ್ಮ ಕ್ಷೇತ್ರ, ಒಬ್ಬನೇ ಧರ್ಮಗುರು, ಒಂದೇ ಧರ್ಮದ ಮಂತ್ರ. ಆ ದೇವರಿಗೆ ಒಂದು ವಿಶಿಷ್ಟವಾದ ಹೆಸರಿನಿಂದ ಕರೀತಾರೆ ಒಂದೊಂದು ಧರ್ಮದಲ್ಲಿ. ಇವಾಗ ನಾವು ಸಿಖ್ ಧರ್ಮವನ್ನ ತೆಗೆದುಕೊಂಡ್ರೆ ಅದಕ್ಕೆ ಧರ್ಮಗುರು ಗುರುನಾನಕರು. ಅವರ ಧರ್ಮ ಸಾಹಿತ್ಯ ಜಪಜಿಗಳಂತ ಕರೀತಾರೆ. ಜಪಜಿಯನ್ನು ಒಳಗೊಂಡಿರ್ತಕ್ಕಂಥ ಗುರು ಗ್ರಂಥ ಸಾಹೇಬ್ ಸಿಖ್ ಧರ್ಮರ ಧರ್ಮ ಗ್ರಂಥ. ಅವರ ಒಂದು ಧರ್ಮಕ್ಷೇತ್ರ ಸ್ವರ್ಣ ಮಂದಿರ. ಅವರ ಧರ್ಮ ಮಂತ್ರ ಸತ್ನಾಮ ಅಂತ ಕರೀತಾರೆ. ದೇವರಿಗೂ ಹೆಸರು ಸತ್ನಾಮ ಅಂತ ಇದೆ. ಎಲ್ಲದಕ್ಕೂ ಆತರ ಸಿಗಲ್ಲ ನಿಮಗೆ. ಎಲ್ಲದಕ್ಕೂ ಸಿಕ್ಕುತ್ತೆ. ಇಲ್ಲ ಇದೆ ಕೇಳಿ, ಯಾವ ಧರ್ಮಕ್ಕೆ ಬೇಕಾದ್ರೆ ಲಿಂಗ. ಅಲ್ಲ ನಾನು ಯಾಕೆ ಹೇಳ್ತಾ ಇದೀನಿ ಎಲ್ಲದಕ್ಕೂ ಸಿಗಲ್ಲ ಅಂತ ಅನ್ಬಿಟ್ಟು. ಈಗ ಹಿಂದೂ ಧರ್ಮ, ಅದಕ್ಕೆ ನಾನು ಹಿಂದೂ ಅನ್ನೋದು ಒಂದು ಧರ್ಮ ಅಲ್ಲ, ಧಾರ್ಮಿಕ, ಅದಕ್ಕೆ ಸಿಗಲ್ಲ. ಅದು ಸಂವಿಧಾನದಲ್ಲಿ ಇದೆಯಾ? ನೀವು ಯಾಕೆ ಅದೇ ಸಂವಿಧಾನದಲ್ಲಿ ತಪ್ಪಾಗಿದೆ ಇವರು ಮಾಡಿದ್ರು ನೋಡಿ. ಸಂವಿಧಾನದಲ್ಲಿ ತಪ್ಪಾಗಿದೆ ಅಂತಕ್ಕಂಥದ್ದನ್ನ ಇಷ್ಟು ಲೇಟ್ ರಿಯಲೈಸೇಷನ್ ಆಯ್ತಾ? ಹಾಗಾದ್ರೆ ಬಹಳ ವರ್ಷದಿಂದ ರಿಯಲೈಸ್ ಹಿಂದೂ ಧರ್ಮ ಅಂತಕ್ಕಂಥದ್ದೇ ತಪ್ಪು ಅಂತಂದ್ರೆ ಹಾಗಾದ್ರೆ ಈಗ ನಾನು ಹೇಳೋದು ಕೇಳಿ, ಇಲ್ಲಿ ವ್ಯಕ್ತ ಅವ್ಯಕ್ತ ಎರಡು ವಿಚಾರಗಳಿವೆ. ಸರಿ. ಒಂದು ಪರಂಪರೆಯಲ್ಲಿ ಹರಳುಗಟ್ಟಿರುವಂತಹದ್ದು, ಒಂದು ನಮ್ಮ ಆಚರಣೆಗಳಲ್ಲಿ ಪೂರಕವಾಗಿ ಅದರಿಂದ ಬೆಂಬಲವನ್ನು ಪಡೆದಿರತಕ್ಕಂಥದ್ದು ಒಂದು. ಈಗ ಯಾವುದೇ ಒಂದು ವ್ಯಕ್ತಿ ಒಂದು ಧರ್ಮ, ಇವತ್ತಿನ ದಿವಸ ಕ್ರೈಸ್ತ ಧರ್ಮ ಅಂತ ನಾವು ಹೇಳ್ತೇವೆ. ಯೇಸು ಕ್ರಿಸ್ತರು ಇದ್ದಕ್ಕಿದ್ದಾಗೇನೆ ಎಲ್ಲಿಂದಲೋ ಬರಲಿಲ್ಲ, ಅವರು ಯಹೂದಿಗಳಾಗಿ ಹುಟ್ಟಿ ಬಂದ್ರು. ಆ ನೆಲೆಯಲ್ಲಿ ತಮ್ಮ ಬದುಕನ್ನ ಬೆಳಕು ಮಾಡಿಕೊಂಡು ತಮ್ಮ ನೆಲೆಯನ್ನ ಪ್ರದರ್ಶನ ಮಾಡಿದ್ರು ಮತ್ತು ಜನಗಳಿಗೆ ಉಪದೇಶ ಮಾಡಿದ್ರು. ಅವರ ಅನುಯಾಯಿಗಳು ಕ್ರೈಸ್ತರಾದ್ರು. ಬುದ್ಧನೂ ಅಷ್ಟೇ. ಬುದ್ಧನಿಗೆ ಯಾರೂ ಗುರುಗಳಿರಲಿಲ್ಲ. ಅನೇಕರ ಬಳಿ ಹೋಗಿ ತನ್ನ ಧರ್ಮದ ಬೆಳಕನ್ನ ಕಂಡುಕೊಳ್ಳಿಕ್ ಪ್ರಯತ್ನ ಮಾಡ್ದ, ಎಲ್ಲೂ ಸಿಕ್ಲಿಲ್ಲ. ತನಗೆ ತಾನೇ ಆ ಧರ್ಮದ ಬೆಳಕನ್ನ ಕಂಡ ಅವನು ಬುದ್ಧ. ಅವನ ಪ್ರಸಾರದಿಂದ ಅದಾಯಿತು. 12ನೇ ಶತಮಾನದಲ್ಲಿ ಬಸವಣ್ಣನವರು ಸಹ ಯಾವುದೇ ಗುರುಗಳ ಶಿಷ್ಯರಾಗಿ ಬಂದವರಲ್ಲ. ಬಸವಣ್ಣನವರದೇ ಒಂದು ವಚನ ಇದೆ, ಮುಂದಿನ ಜನ್ಮದಲ್ಲಿ ಗುರುಲಿಂಗ ಜಂಗಮವನ್ನು ಅರಿಯದ ಕಾರಣ ಬಹುಜನ್ಮಕ್ಕೆ ತಂದಿಕ್ಕಿದೆಯಯ್ಯ ಎನ್ನನು. ಎನಗೆ ಗುರುಪಥವ ತೋರಿದವರಾರು, ಎನಗೆ ಲಿಂಗ ಪಥವ ತೋರಿದವರಾರು, ಎನಗೆ ಜಂಗಮ ಪಥವ ತೋರಿದವರಾರು, ಪಾದೋದಕ ಪ್ರಸಾದ ಪಥವ ತೋರಿದವರಾರು. ಮುಂದೆ ಪ್ರಶ್ನೆ ಉತ್ತರ ಇದೆ. ತೋರಿದ ಮನವೇ ನೀವೆಂದರಿದೆ, ಎನಗಿನ್ನಾವ ಭಯವಿಲ್ಲ ಕೂಡಲ ಸಂಗಮ ದೇವ. ಈ ಮಾತು ಹೇಳುತ್ತೆ ಬಸವಣ್ಣ. ಅಕಸ್ಮಾತ್ ತೋರಿದ ಇನ್ನೊಬ್ಬ ಗುರುಗಳಿದ್ರೆ ಅವರ ಹೆಸರು ಹೇಳಿ ಅವ್ರ ಬಗ್ಗೆ ಒಂದು ಉತ್ತಮವಾದ ಸಂದರ್ಭಾನುಸಾರಕ್ಕೆ ತಕ್ಕನಂತೆ ಅವರು ಕೃತಿಯನ್ನ ರಚನೆ ಮಾಡಿರಬಹುದು. ಇಲ್ಲ ಇಲ್ಲ, ಅದೇ ಅವತ್ತೊಂದು ದಿವಸ ನಾವು ಇದೇ ರೀತಿ ಚರ್ಚೆ ಮಾಡ್ತಾ ಇದ್ದಾಗ ಅಕ್ಕ ಮಹಾದೇವಿ ಅವರ ವಿಚಾರದಲ್ಲಿ ನೀವು ಇದೇ ವೇದಿಕೆಯಲ್ಲಿ ಕೂತಿದ್ದಾಗ ಅಕ್ಕ ಮಹಾದೇವಿ ಅವರ ಮೇಲೂ ಕೂಡ ಅತ್ಯಾಚಾರ ಆಗಿತ್ತು ಅನ್ನೋ ವಿಚಾರ ಬಂದಾಗ ಆ ರೀತಿ ಹೇಳದಂತವ್ರು ಒಂದು ವಚನ ಹೇಳಿದ್ರು. ಅವಾಗ ನೀವೇ ಹೇಳಿದ್ರಿ ಇಲ್ಲ ಅದು ಸಂದರ್ಭಕ್ಕೆ ತಕ್ಕನಾಗಿ ಬರ್ದಿದ್ದಾರೆ, ಅದಕ್ಕೂ ನಾವು ಅಕ್ಕ ಮಹಾದೇವಿ ಜೀವನವನ್ನ ತಳಕ್ ಹಾಕಬಾರ್ದು ಅಂದ್ರಿ. ಇವತ್ತು ನೀವೇ ಹೇಳ್ತಾ ಇದ್ದೀರಾ ಇಲ್ಲ ಸಂದರ್ಭೋಚಿತ ಅಂತ ಅನ್ನುವಂತ ಮಾತಿದೆಯಲ್ಲ, ಜೀವನಕ್ಕೆ ತಳಕ್ ಹಾಕಬಾರ್ದು ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೂ ಇದಕ್ಕೂ ನೀವು ಕೊಟ್ಟಂತ ಉದಾಹರಣೆ ಹೊಂದಿಕೆ ಆಗೋದಿಲ್ಲ. ಹೇಗೆ ಅಲ್ಲ, ಯಾಕೆ ಅಂತ ಹೇಳಿದ್ರೆ ಇದು ತೋರಿದ ಮನವೇ ನೀವೆಂದರಿದೆ ಅಂತ ಅನ್ನುವಂಥದ್ದು ಸಂದರ್ಭೋಚಿತವಾದಂತ ವ್ಯವಸ್ಥೆ ಅಲ್ಲ. ಗುರುವಿನ ತನ್ನ ಅಸ್ತಿತ್ವವನ್ನ ಪ್ರದರ್ಶನ ಮಾಡಿ ಅಂದ್ರೆ ನಾನು ಹೇಳಿದ್ರೆ ಅವರ ಜೀವನ ವೈಖರಿಯಲ್ಲಿ ಅಥವಾ ಅವರ ಜೀವನ ವೈಖರಿಯಲ್ಲಿ. ಆಮೇಲೆ ವಚನಗಳ ಬಗ್ಗೆ ದಯವಿಟ್ಟು ನೀವು ಇತರೆ ಸಾಹಿತ್ಯದ ರೀತಿಯಲ್ಲಿ ಅರ್ಥ ಮಾಡ್ಲಿಕ್ಕೆ ಹೋಗಬೇಡಿ. ವಚನ ಏನಿದೆಯಲ್ಲ, ತಾವು ಕಂಡುಂಡ ಅನುಭವವನ್ನ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ನಿರ್ದಿಷ್ಟವಾಗಿ ಹೇಳುವಂತದ್ದಿದೆಯಲ್ಲ, ಇದು ವಚನ. ಇದು ಬೌದ್ಧಿಕ ಪ್ರಕ್ರಿಯೆ ಇಲ್ಲ. ಹೌದು, ಅಕ್ಕ ಮಹಾದೇವಿ ಹೇಳಿರುವಂತ ವಚನದಲ್ಲಿ ವ್ಯಾಖ್ಯಾನ ತಪ್ಪಾಗಿದೆ ಸಂದರ್ಭೋಚಿತವಾಗಿ ಅಂತ ಅನ್ನುವಂತ ಇಲ್ಲ. ವ್ಯಾಖ್ಯಾನ ಇದು ತಪ್ಪಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೂ ಒಂದು ವಚನ ಹೇಳ್ತೀನಿ ಕೇಳಿ. ನಾನು ಹೇಳ್ತೀನಿ ಇರ್ಲಿ ಬಸು. ಈಗ ಹಾಗಾದ್ರೆ ಸಾದರರು, ರೆಡ್ಡಿಗಳು, ಪಂಚಮಸಾನಿಗಳು, ಗಾಣಿಗರು ಇವರೆಲ್ಲರೂ ಕೂಡ ಜಾತಿ ಕಲಂನಲ್ಲಿ ಬರ್ಕೊಳ್ಬೇಕಾದ್ರೆ ಲಿಂಗಾಯತ ಅಂತ ಬರ್ಕೊಳ್ತಾರೆ. ಒಂದ್ ಹೇಳ್ತೇನೆ, ಅವ್ರು ಮಾತಾಡ್ಲಿ. ಅಲ್ಲ ಅವ್ರು ಮಾತಾಡ್ಬಿಡ್ಲಿ, ಏನ್ ಹೇಳ್ತೀರಾ? ಈಗ ಲಿಂಗಾಯತ ಅನ್ನೋದು ಒಂದು ಧರ್ಮ, ಉಪ ಪಂಗಡಗಳಂದ್ರೆ ಏನು ಅವರ ವೃತ್ತಿಗಳು.
ಅಲ್ವಾ, ಅದನ್ನ ಬರ್ಸ್ತಾರೆ. ಈ ಕ್ರಿಶ್ಚಿಯನ್ ತೋಡ್ರಿ, ಮುಸ್ಲಿಮ್ರು ತೋಡ್ರಿ, ಜೈನ್ ತೋಡ್ರಿ, ಸಿಖ್ರು ತೋಡ್ರಿ, ಅಲ್ಲಿ ಎಲ್ಲಾ ಕಾಯಕದವ್ರಿದ್ದಾರೆ. ಆದ್ರೆ ನೀನು ಯಾರು ಅಂತ ಅದನ್ನ ಅವ್ರು ಕೇಳಿದ್ರೆ ಜಾತಿಯಿಂದ ಧರ್ಮ ಅಂತ ಹೇಳಲ್ಲ. ಹೇಳ್ತಾರ ಅವರು. ಇಲ್ಲ, ಅವರು ಕಾಬ್ಲರ್ ಅಂತ ಆಗ್ಲಿ ಮತ್ತೊಬ್ಲ ಅವರು ಜಾತಿಯಿಂದ ಹೇಳಲ್ಲ, ಕಾಯಕ ಅವ್ರು ಹೇಳೋದು ಒಂದೇ ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾರೆ. ಇದು ಕಾಯಕದಿಂದ ಬಂದಂತ ಹೆಸರು. ಹಾಗಾದ್ರೆ ನಾವು ಕೇಳ್ತೀವಿ, ಎಲ್ಲಾರನ್ನು ಪ್ರಶ್ನೆ ಮಾಡ್ತೀವಿ. ಈಗ ಡ್ರೈವರ್ ಇದಾನೆ, ಅವ್ರದೊಂದು ಜಾತಿ ಏನೋ, ಅವನು ಉಪಜೀವನಕ್ಕಾಗಿ ಮಾಡ್ಕೊಂಡಿದ್ದಾನಲ್ಲ. ಆಗತ್ತಾ? ಎಂಜಿನಿಯರ್ ಇದಾರ, ಅವ್ರನ್ನು ಜಾತಿ ಅಂತೀರಾ? ಆಗಲ್ಲ. ಡಾಕ್ಟರ್ಗೆ ಅಂತೀರಾ? ಅನ್ನೋದಿಲ್ಲ. ಆದ್ರೆ ಇವರು ವೈದಿಕರು ಮಾಡಿದಂತ ಒಂದು ಕುತಂತ್ರ ಇದು ಬಸವಣ್ಣವರು. ಅದಕ್ಕೆ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ತೆಗೆದು ಹಾರಿಜೆಂಟಲ್ ಟೈಪ್ ಆಫ್ ಸೊಸೈಟಿ ಮಾಡಿದ್ರು. ಯಾಕೆ ಕುತಂತ್ರ? ಯಾವ ಉದ್ದೇಶಕ್ಕೋಸ್ಕರ? ನೀವು ಅಸ್ಪೃಶ್ಯರು ಕೆಳಗರ, ನೀವು ಅದನ್ನೇ ಕೆಲಸ ಯಾರು ಮಾಡಬೇಕು. ಅಸ್ಪೃಶ್ಯರು ಅಂತ ಹೇಳ್ತಾ ಇದ್ರು? ಅವರೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಇವು ಮೇಲ್ ಏನ್ ಲ್ಯಾಡರ್ ಟೈಪ್ ಮಾಡಿದ್ರಲ್ಲ. ಬ್ರಾಹ್ಮಣ ಬಹಳ ಶ್ರೇಷ್ಠ, ಅದಕ್ಕಿಂತ ಕನಿಷ್ಠ, ಅದಕ್ಕಿಂತ ಕನಿಷ್ಠ, ಅದಕ್ಕಿಂತ ಕನಿಷ್ಠ. ಬಸವಣ್ಣವ್ರು ಏನ್ ಮಾಡಿದ್ರು? ಈಗ ನೀವು ಹೇಳಿದ್ರಿ ಅವರವರ ವೃತ್ತಿಗೆ ಆಧಾರಿತವಾಗಿ ಕೊಟ್ಟಿದ್ದಾರೆ. ಹೌದು. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನು ವೃತ್ತಿಗೆ ಆಧಾರಿತವಾಗಿ ಕೊಟ್ಟಿದ್ದಾರೆ ಅಂತ ಯಾಕೆ ಅನ್ಕೊಳ್ಳಲ್ಲ ನೀವು? ಆದ್ರೆ ಅಲ್ಲಿ ಶ್ರೇಷ್ಠ ಕನಿಷ್ಠತ್ವವನ್ನು ಅದನ್ನ ಜನ ಮಾಡಿದ್ದು, ಇವರೇ ಮಾಡಿಟ್ರು. ಅವ್ರಿಗೆ ಕಾಶಿದ ಶೀಸ್ ಹಾಕ್ತಿದ್ರು ಏನಾರೇ ಮಂತ್ರ ಕೇಳಿದ್ರೆ, ಅಸ್ಪೃಶ್ಯರು ಶೂದ್ರರು ಕೇಳಿದ್ರೆ. ಅದು ಬೇರೆ ವ್ಯವಸ್ಥೆ, ಅದು ಬೇರೆ ವ್ಯವಸ್ಥೆ. ಅಸ್ಪೃಶ್ಯತೆ ಅದನ್ನು ತೆಗೆದೋಗುದು ಸರಿಸಮಾನವಾದಂತ ಬ್ರಾಹ್ಮಣ ಕ್ಷತ್ರಿಯನು ಕೂಡ ವೃತ್ತಿ ಆಧಾರಿತವಾಗಿ ಮಾಡಿರಬಹುದಲ್ಲ ಅಂತ ತಾವೇನ್ ಕೇಳ್ತಾ ಇದ್ದೀರಲ್ಲ. ವೃತ್ತಿ ಆಧಾರ ಆದ್ರೆ ಬ್ರಾಹ್ಮಣನ ಮಗನೇ ಬ್ರಾಹ್ಮಣ ಆಗ್ಬೇಕು, ಕ್ಷತ್ರಿಯನ ಮಗ ಕ್ಷತ್ರಿಯನೇ ಆಗ್ಬೇಕು. ಕ್ಷತ್ರಿಯನ ಮಗ ಮತ್ತೆ ಬ್ರಾಹ್ಮಣ ಆಗಂಗಿಲ್ಲ ಅವನು, ಅಥವಾ ಬೇರೆ ಈಗ ಕೋಬ್ಲರ್ ಮಗ ಬ್ರಾಹ್ಮಣ ಆಗಂಗಿಲ್ಲ. ಅದಕ್ಕೆ ಬಸವಣ್ಣರು ಏನ್ ಹೇಳಿದ್ರು, ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ. ಹಾಗಂತ ಕಾಸುವವನು ಮಾತ್ರ ಕಮ್ಮಾರ. ಕಮ್ಮಾರನ ಮಗ ಮತ್ತೆ ಕಾಸಬೇಕಾಗಿಲ್ಲ, ಅವನು ಮತ್ತೆ ವೇದವನ್ನು ಓದಿದ್ರೆ ಅವನು ಕೂಡ ಬ್ರಾಹ್ಮಣ ಆಗಬಹುದು. ಖಂಡಿತ. ಅದನ್ನೇ ನಮ್ಮ ಸಂವಿಧಾನ ಒಪ್ಪಲ್ಲ ಅಂತ ನಿಮ್ಗೆ ಅವಾಗ್ಲೇ ಹೇಳ್ಬಿಟ್ನಲ್ಲ. ಬ್ರಾಹ್ಮಣನ್ ಮಗ ಬ್ರಾಹ್ಮಣ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋ ಹಂಗಿಲ್ಲ ನಮ್ಮಲ್ಲಿ. ಅದನ್ನ ಬಸವಣ್ಣವರು ಅವಾಗ್ಲೇ ಹೇಳಿದ್ದ ನಿಮಗೆ. ಅದನ್ನ ಬಸವಣ್ಣವರು ತೊಡೆದಾಕಿದ್ರು. ನೀವು ಹೇಳಿದ್ರಿ ಬ್ರಾಹ್ಮಣನ ಮಗ ಬ್ರಾಹ್ಮಣ ಅಂತ ಡಿಕ್ಲೇರ್ ಮಾಡಿಕೊಳ್ಳುವ ಹಾಗಿಲ್ಲ ಅಂತ ಹೇಳಿದ್ ಸರಿ ಇಲ್ಲ. ಬ್ರಾಹ್ಮಣನ ಮಗ ಬ್ರಾಹ್ಮಣ ಅಂತ ಹೇಳಿದ್ ನೀವು ಅನ್ನುವ ಹಾಗಿಲ್ಲ, ಅನ್ನೋ ಹಾಗಿಲ್ಲ. ಆಮೇಲೆ ಆತನಿಗೂ ಕೂಡ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ ಸಂವಿಧಾನ. ಹೌದು. ಬ್ರಾಹ್ಮಣನ ಮಗ ನಾನೊಬ್ಬ ಬೇರೆ ವರ್ಗದ ಜನಾಂಗದ ವ್ಯಕ್ತಿ ಅಂತ ಹೇಳ್ಕೊಳ್ಬಹುದು. ಅವನು ಇಷ್ಟವಾದ ಧರ್ಮವನ್ನು ತಗೊಳ್ಬಹುದು. ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಈ ಸ್ವಾತಂತ್ರ್ಯವನ್ನ 12ನೇ ಶತಮಾನದಲ್ಲಿ ಕೊಟ್ಟವರು ಬಸವಣ್ಣನವರು. ಈಗ ನನ್ಗೆ ಪ್ರಶ್ನೆ, ಅವರು ಹೇಳಿದ್ರು ವೀರಶೈವ ಅನ್ನೋದು ಧರ್ಮವ ಅಥವಾ ಲಿಂಗಾಯತ ಅನ್ನೋದು ಧರ್ಮವ? ವೀರಶೈವ ಅಂದ್ರೆ ಅಷ್ಟೇ ಈ ಏನು ಸಪ್ತಶೈವದೊಳಗೆ ಒಂದು ಭಾಗ ಅಂತ ಅದೊಂದು ಹೇಳಿ ಶಾಖೆ ಅಷ್ಟೇ. ನೋಡ್ರಿ, ಲಿಂಗದಲ್ಲಿ ಅದು ಧರ್ಮ ಅಲ್ಲ. ಧರ್ಮ ಆಗುವಂತ ಲಕ್ಷಣವೇ ಇಲ್ಲವೇ ಅದಕ್ಕೆ ಇನ್ನೊಂದು ಲಕ್ಷಣಗಳಿಲ್ಲ. ವೀರಶೈವ ಅಂತಕ್ಕಂಥ ಧರ್ಮನ ಹಾಗಾದ್ರೆ ಇಲ್ಲ, ಅದು ಧರ್ಮ ಅಲ್ಲ. ಲಿಂಗಾಯತ ಅನ್ನೋದು ಧರ್ಮನ? ಶಾಖೆಗಳಿಲ್ಲ, ಶಾಖೆಗಳಿಲ್ಲ. ಈಗ ಹೇಳಿದ್ರಲ್ಲ 11 ಅಂತ ಅನ್ಬಿಟ್ಟು ಲಕ್ಷಣಗಳು. ಈ 11 ಲಕ್ಷಣಗಳು ವೀರಶೈವ ಅನ್ನೋ ಪದಕ್ಕೆ ಅನ್ನೋದಕ್ಕೆ ಬರಲ್ಲ. ಇಲ್ಲ. ಧರ್ಮಗುರು, ನಾವು ಒಂದೇ ಪ್ರಶ್ನೆ, ಮೊದಲನೇ ಪ್ರಶ್ನೆನೆ ಧರ್ಮಗುರು ಯಾರು? ವೀರಶೈವಕ್ಕೆ ಧರ್ಮಗುರು ಯಾರು ಅಂತ ಕೇಳ್ತೇನೆ ನಾನು ಪ್ರಶ್ನೆ. ಅವ್ರು ಏನ್ ಹೇಳ್ತಾರೆ? ಧರ್ಮಗುರು ರೇಣುಕಾಚಾರ್ಯರು ಅಂತ ಹೇಳ್ತಾರೆ. ರೇಣುಕಾಚಾರ್ಯರು ಹೆಂಗ್ ಹುಟ್ಟಿದ್ರು ಅಂತ ಕೇಳಿದ್ರೆ ಲಿಂಗದಿಂದ ಹುಟ್ಟಿದ್ರು ಅಂತ. ನನ್ನದೊಂದು ಪ್ರಶ್ನೆ, ನೀವಾಗ್ಲೇ ಒಂದ್ ಮಾತು ಹೇಳಿದ್ರಿ, ಒಂದು ಧರ್ಮ ಆಗ್ಬೇಕು ಅಂದ್ರೆ ಧರ್ಮಗುರು ಇರಬೇಕು, ಸ್ಥಾಪನ ಹಾಗಂತ ಎಲ್ಲಿದೆ? ಹೀಗಿದ್ರೇನೆ ಅದೊಂದು ಧರ್ಮ ಎಲ್ಲಿದೆ? ಎಲ್ಲಾ ಧರ್ಮಗಳ ಅಧ್ಯಯನ ಮಾಡಿದಾಗ ಅದೇ ಬರುತ್ತೆ. ಆದ್ರೆ ಎಲ್ಲಾದ್ರೂ ಒಂದು ಪುಸ್ತಕ, ಎಲ್ಲಾದ್ರೂ ಒಂದು ಲಿಖಿತ ಆಧಾರ ಇದೆಯಾ? ಲಿಖಿತ ಆಧಾರ ಈಗ ನಾವು ಧರ್ಮ ಅಂತ ಯಾವುಗಳನ್ನ